ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ದೇಶ 14 ಜನ ಪ್ರಧಾನಿಗಳನ್ನು ನೋಡಿದೆ. ಅವರೆಲ್ಲರಲ್ಲಿ ಅತಿ ಹೆಚ್ಚು ಭಾಷೆಯನ್ನು ಮಾತಾಡ್ತಾ ಇದ್ದ ಪ್ರಧಾನಿ ಯಾರು ಅಂತ ನಿಮಗೆ ಗೊತ್ತಾ? 14 ಜನ ಪ್ರಧಾನಿಗಳಲ್ಲಿ 6 ಜನ ಕೇವಲ 2 ಭಾಷೆಗಳನ್ನು ಮಾತಾಡ್ತಾ ಇದ್ರು. ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್, ಚಂದ್ರಶೇಖರ್, ಇಂದರ್ ಕುಮಾರ್ ಗುಜ್ರಾಲ್ ಈ 6 ಜನ ಪ್ರಧಾನಿಗಳು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಮಾತಾಡ್ತಾ ಇದ್ರು. ಇನ್ನು 5 ಜನ ಪ್ರಧಾನಿಗಳು 3 ಭಾಷೆಯನ್ನು ಮಾತಾಡ್ತಾ ಇದ್ರು. ಜವಾಹರ್ಲಾಲ್ ನೆಹರು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಚ್.ಡಿ. ದೇವೇಗೌಡ ಮತ್ತು ನರೇಂದ್ರ ದಾಮೋದರ ದಾಸ್ ಮೋದಿ. ಜವಾಹರ್ಲಾಲ್ ನೆಹರು ಹಿಂದಿ ಇಂಗ್ಲಿಷ್ ಜೊತೆ ಉರ್ದುವನ್ನ ಮಾತಾಡ್ತಾ ಇದ್ರು. ಅವ್ರ ಜೊತೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಹಿಂದಿ ಇಂಗ್ಲಿಷ್ ಮತ್ತು ಉರ್ದು ಭಾಷೆಯನ್ನ ಸಲೀಸಾಗಿ ಮಾತಾಡ್ತಾ ಇದ್ರು. ಎಚ್.ಡಿ. ದೇವೇಗೌಡರು ನಮ್ಮ ಕರ್ನಾಟಕದಿಂದ ಈ ದೇಶವನ್ನ ಆಳಿದ ಏಕೈಕ ಪ್ರಧಾನಿಗಳು. ಇವರು ಹಿಂದಿ ಇಂಗ್ಲಿಷ್ನ ಜೊತೆ ಮಾತೃಭಾಷೆಯಾದ ಕನ್ನಡ ಈ 3 ಭಾಷೆಗಳನ್ನು ಮಾತಾಡ್ತಾ ಇದ್ರು. ಇನ್ನು ನರೇಂದ್ರ ಮೋದಿ ಅವರು ಕೂಡ ಹಿಂದಿ ಇಂಗ್ಲಿಷ್ನ ಜೊತೆಗೆ ಗುಜರಾತ್ನವರಾದ ಕಾರಣ ಅವರು ತಮ್ಮ ಮಾತೃಭಾಷೆ ಗುಜರಾತಿಯನ್ನ ಮಾತಾಡ್ತಾರೆ. ಇನ್ನು ಮನಮೋಹನ್ ಸಿಂಗ್ ಒಬ್ಬರು 4 ಭಾಷೆಗಳನ್ನು ಮಾತಾಡೋ ಸಾಮರ್ಥ್ಯವನ್ನ ಹೊಂದಿದ್ರು. ಹಿಂದಿ, ಇಂಗ್ಲಿಷ್, ಪಂಜಾಬಿ ಮತ್ತು ಉರ್ದು ಭಾಷೆಯನ್ನ ಮನಮೋಹನ್ ಸಿಂಗ್ ರವರು ಆರಾಮಾಗಿ ಮಾತಾಡ್ತಾ ಇದ್ರು. ಅವರು ಮಾತಾಡೋದೇ ಕಡಿಮೆ ಆಗಿತ್ತು, ಆದರೂ ಮಾತಾಡ್ತಾ ಇದ್ರು. ಇನ್ನುಳಿದ ಪ್ರಧಾನಿಗಳಲ್ಲಿ ಇಬ್ಬರು ಇಂಗ್ಲಿಷನ್ನು ಹೊರತುಪಡಿಸಿ ಬೇರೆ ಫಾರಿನ್ ಲ್ಯಾಂಗ್ವೇಜ್ಗಳನ್ನು ಕೂಡ ಮಾತಾಡ್ತಾ ಇದ್ರು. ಅವರಲ್ಲಿ ಅತಿ ಹೆಚ್ಚು ಭಾಷೆಯನ್ನು ಮಾತಾಡೋ ಪ್ರಧಾನಿಗಳ ಪೈಕಿ ಇಂದಿರಾ ಗಾಂಧಿ ಅವರು 2ನೇ ಸ್ಥಾನದಲ್ಲಿ ನಿಲ್ತಾರೆ. ಇವರು 6 ಭಾಷೆಯನ್ನು ಮಾತಾಡೋ ಸಾಮರ್ಥ್ಯವನ್ನು ಹೊಂದಿದ್ರು. ಅವುಗಳಲ್ಲಿ 3 ಭಾರತೀಯ ಭಾಷೆಗಳಾದರೆ 3 ವಿದೇಶಿ ಭಾಷೆಗಳು. ಹಿಂದಿ, ಪಂಜಾಬಿ ಮತ್ತು ಬೆಂಗಾಳಿ ಭಾರತೀಯ ಭಾಷೆಗಳಾದರೆ ಇಂಗ್ಲಿಷ್, ಫ್ರೆಂಚ್ ಮತ್ತು ಜರ್ಮನ್ ಈ 3 ವಿದೇಶಿ ಭಾಷೆಗಳನ್ನು ಮಾತಾಡೋ ಸಾಮರ್ಥ್ಯವನ್ನು ಇಂದಿರಾ ಗಾಂಧಿ ಹೊಂದಿದ್ರು. ಆದರೆ ಎಲ್ಲಕ್ಕಿಂತ ಹೆಚ್ಚು ಭಾಷೆಯನ್ನು ಮಾತಾಡೋ ಪ್ರಧಾನಿ ಯಾರು ಗೊತ್ತಾ? ಆಲ್ರೆಡಿ ನಿಮಗೆ ಗೊತ್ತಾಗೇ ಇರುತ್ತೆ. ಇರೋ 14 ಜನರಲ್ಲಿ 13 ಜನ ಹೆಸರುಗಳನ್ನು ನಾವು ಈಗಾಗಲೇ ಹೇಳಾಯಿತು. ಇನ್ನುಳಿದಿರೋದು ಒಬ್ಬರೇ, ಪಿ.ವಿ. ನರಸಿಂಹರಾವ್. ಇವರು ಎಷ್ಟು ಭಾಷೆಗಳನ್ನು ಮಾತಾಡ್ತಾ ಇದ್ರು ಅಂತ ಗೊತ್ತಾ? ಬರೋಬ್ಬರಿ 17 ಭಾಷೆಗಳನ್ನು ಮಾತಾಡ್ತಾ ಇದ್ರು. ಹೌದು ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. ಇವರು ಬರೋಬ್ಬರಿ 17 ಭಾಷೆಗಳನ್ನು ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದ್ರು. ಇವುಗಳಲ್ಲಿ 11 ಭಾರತೀಯ ಭಾಷೆಗಳಾದರೆ ಇನ್ನೂ 6 ವಿದೇಶಿ ಭಾಷೆಗಳನ್ನು ಕೂಡ ಮಾತಾಡ್ತಾ ಇದ್ರು. ಈ ಪಿ.ವಿ. ನರಸಿಂಹರಾವ್ರವರ ಮಾತೃಭಾಷೆ ತೆಲುಗು ಆಗಿತ್ತು. ಮರಾಠಿ ಮೇಲೆ ಅವರಿಗೆ ಉತ್ತಮ ಹಿಡಿತ ಇತ್ತು. ಹಿಂದಿ, ತಮಿಳು, ಸಂಸ್ಕೃತ, ಬೆಂಗಾಳಿ, ಕನ್ನಡ, ಗುಜರಾತಿ, ಒಡಿಯಾ, ಮಲಯಾಳಂ ಮತ್ತು ಉರ್ದು ಈ 11 ಭಾರತೀಯ ಭಾಷೆಗಳನ್ನು ಮಾತಾಡ್ತಾ ಇದ್ರು. ಉರ್ದು ಭಾರತೀಯ ಮೂಲದ ಭಾಷೆ ಅಲ್ಲ, ಆದರೂ ಇರಲಿ ಪರವಾಗಿಲ್ಲ. ಅದನ್ನು ಹೊರತುಪಡಿಸಿ ಅರೇಬಿಕ್, ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಪರ್ಷಿಯನ್ ಮತ್ತು ಸ್ಪ್ಯಾನಿಷ್ ಈ 6 ವಿದೇಶಿ ಭಾಷೆಯನ್ನು ಪಿ.ವಿ. ನರಸಿಂಹರಾವ್ರವರು ಉತ್ತಮವಾಗಿ ಮಾತಾಡ್ತಾ ಇದ್ರು. ಇವರ ಹುಟ್ಟೂರು ಈಗಿನ ತೆಲಂಗಾಣ ರಾಜ್ಯ. ಆಗ ಅದು ಒಟ್ಟಾರೆಯಾಗಿ ಹೈದರಾಬಾದ್ ರಾಜ್ಯವಾಗಿತ್ತು. ಆಮೇಲೆ ಆಂಧ್ರ ಪ್ರದೇಶ ಆಯಿತು. ಈಗ ಅದು ತೆಲಂಗಾಣಕ್ಕೆ ಸೇರಿದೆ. ವರಾಂಗಲ್ ಜಿಲ್ಲೆಯ ನರಸಿಂಹಪೇಟ್ನ ಲಕ್ನೇಪಲ್ಲಿಯಲ್ಲಿ ಜನಿಸ್ತಾರೆ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ಈ 14 ಜನ ಪ್ರಧಾನಿಗಳಲ್ಲಿ ಇವರೊಬ್ಬರೇ ಅಡಾಪ್ಟೆಡ್ ಸನ್, ಅಂದರೆ ದತ್ತು ಪಡೆದ ಮಗನಾಗಿದ್ದರು ಇವರು. ಇವರ ನಿಜವಾದ ತಂದೆ ಹೆಸರು ಸೀತಾರಾಮರಾವ್ ಮತ್ತು ತಾಯಿ ರುಕ್ಮಾಬಾಯಿ. ಕೃಷಿಕ ಕುಟುಂಬದವರಾಗಿದ್ದರು. ಇವರು 3 ವರ್ಷದವರಿದ್ದಾಗಲೇ ಇವರನ್ನ ಪಾಮುಲಪರ್ತಿ ರಂಗರಾಮ್ ಮತ್ತು ರುಕ್ಮಿಣಮ್ಮ ಅವರು ದತ್ತು ತಗೋತಾರೆ. ಇವರ ಹೆಸರಲ್ಲಿ ಕೂಡ ತನ್ನ ದತ್ತು ತಂದೆಯ ಮನೆತನದ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಪಿ.ವಿ. ನರಸಿಂಹರಾವ್ ಅಂದರೆ ಪಾಮುಲಪರ್ತಿ ವೆಂಕಟ ನರಸಿಂಹರಾವ್. ಇವರು ಭಾರತದ ಪ್ರಧಾನಿಯಾಗೋದಕ್ಕಿಂತ ಮೊದಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅನಂತರ ರಕ್ಷಣಾ ಸಚಿವರಾಗಿ, ನಂತರ ಗೃಹ ಸಚಿವರಾಗಿ, ನಂತರ ವಿದೇಶಾಂಗ ಸಚಿವರಾಗಿ ಕೂಡ ಕೆಲಸ ಮಾಡಿದ ಅನುಭವ ಇವರಿಗಿತ್ತು. 1991ರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇವರ ನೇತೃತ್ವದಲ್ಲಿ 244 ಸ್ಥಾನಗಳಿಂದ ಗೆದ್ದಿತ್ತು. ಹೀಗಾಗಿ ಇತರ ಪಕ್ಷಗಳ ಸಹಕಾರದಿಂದ ಸರ್ಕಾರ ರಚಿಸಿ ಪ್ರಧಾನಿಯಾಗಿ 1991ರಿಂದ 1996ರವರೆಗೆ ಅಧಿಕಾರ ನಡೆಸ್ತಾರೆ. ಆದರೆ 1992ರ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಇವರು ಪ್ರಧಾನಮಂತ್ರಿಯಾಗಿದ್ದರು. ಹಾಗೂ ಈ ಪ್ರಕರಣಕ್ಕೆ ಇವರ ಸಹಕಾರ ಕೂಡ ಇತ್ತು ಅನ್ನೋ ಕಾರಣಕ್ಕೆ ನೆಹರು ಗಾಂಧಿ ಕುಟುಂಬದೊಂದಿಗೆ ಇವರ ಸಂಬಂಧ ಕೆಟ್ಟಿತ್ತು. ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಫ್ಯಾಮಿಲಿ ಅಲ್ಲ, ಆ ಗಾಂಧಿನೇ ಬೇರೆ, ಈ ಗಾಂಧಿನೇ ಬೇರೆ, ಇದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಇವರನ್ನ ನಂತರದಲ್ಲಿ ಕಡೆಗಣಿಸಿತು ಅಂತ ಹೇಳಲಾಗುತ್ತೆ. ರಾಜಕೀಯ ಏನೇ ಇರಲಿ, ನಮ್ಮ ದೇಶದ ಪ್ರಧಾನಿಯಾಗಿದ್ದವರು 17 ಭಾಷೆಗಳನ್ನು ಮಾತಾಡ್ತಾ ಇದ್ರು ಅನ್ನೋದು ಖಂಡಿತ ಒಂದು ಹೆಮ್ಮೆಯ ವಿಷಯ.
ನೀವೆಷ್ಟು ಭಾಷೆಯನ್ನ ಮಾತಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಬಾಬ್ರಿ ಮಸೀದಿ ಧ್ವಂಸ ಮತ್ತು ರಾಮ ಮಂದಿರ ಹೋರಾಟದಲ್ಲಿ ಇನ್ನೊಬ್ಬ ಪ್ರಖರ ವ್ಯಕ್ತಿ, ಈಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿರೋ ಯೋಗಿ ಆದಿತ್ಯನಾಥ್ ರವರ ಜೀವನ ಕೂಡ ತಳಕು ಹಾಕೊಂಡಿದೆ. ಈ ಘಟನೆ ಅವರ ಜೀವನವನ್ನ ಹೇಗೆ ಬದಲಾಯಿಸಿತು, ಈ ಘಟನೆಯಲ್ಲಿ ಅವರ ಪಾತ್ರ ಏನು ಅನ್ನೋದನ್ನ ನೋಡೋದಕ್ಕೆ ಈ ಎಡಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ಕದಂಬ ಒಂಥರ ಕರೆಂಟ್ ಇದ್ದ ಹಾಗೆ.